ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಜುಲೈ 11ರವರೆಗೆ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಕುಲಕರ್ಣಿ, ಯಶ್ ಯಾದವ್, ಶುಭಂ ಆರೋಪಿಗಳು. ಇಡೀ ರಾಷ್ಟ್ರವ್ಯಾಪಿ ಸಂಚಲನವನ್ನು ಮೂಡಿಸಿತ್ತು. ನೀಟ್ ಪರೀಕ್ಷೆ ಅಂತ ಹೇಳಿದ್ರೆ ಆಫ್ಟರ್ ದ IAS, ನೀಟ್ ಈಸ್ ದ ವೆರಿ ಫೇಮಸ್ ಅಂಡ್ ಬಹಳ ಕಠಿಣಕರವಾಗಿರ್ತಕ್ಕಂಥ ಪರೀಕ್ಷೆ. ಈ ಪರೀಕ್ಷೆಗೆ ವರ್ಷಾನುಗಟ್ಟಲೆ ವಿದ್ಯಾರ್ಥಿಗಳೆಲ್ಲ ಪ್ರಿಪೇರ್ ಆಗಿ ಬಂದಿದ್ರೆ ಅಲ್ಲಿ ನೋಡಿದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಬಿಟ್ಟಿತ್ತು. 5 ಲಕ್ಷ 15 ಲಕ್ಷ ಹಿಂಗೆ ಎಲ್ಲ ಕಡೆಗಳಲ್ಲಿ ಸೇಲ್ ಆಗಿಬಿಟ್ಟಿತ್ತು ಪ್ರಶ್ನೆ ಪತ್ರಿಕೆಗಳು. ಈ ವಿಚಾರ ತಿಳಿತಾ ಇದ್ದಂತೆ ನೀಟ್ ಎಕ್ಸಾಮ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ 3ರನ್ನ ಇದೀಗ ಬಂಧಿಸಲಾಗಿದೆ. ಅವರಿಗೆ ಹೆಚ್ಚಿನ ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆಯನ್ನು ಮಾಡಲಾಗಿದೆ. ಕುಲಕರ್ಣಿ, ಯಶ್ ಯಾದವ್, ಶುಭಂ ಆರೋಪಿಗಳು ಮಹಾರಾಷ್ಟ್ರ ನಾಸಿಕ್ ಅನ್ಸುತ್ತೆ, ಮಹಾರಾಷ್ಟ್ರ ನಾಸಿಕ್ನಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳ ಪ್ರಿಂಟ್ ಮಾಡುವಂತಹ ಕಚೇರಿಯಿಂದ ಒಂದಿಷ್ಟು ಲೀಕ್ಗಳಾಗಿತ್ತು ಅಂತ ಮಾಹಿತಿಗಳು ಲಭ್ಯವಾಯಿತು. ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಾದವು. ಇದೇ ನೀಟ್ ಪರೀಕ್ಷೆಯನ್ನ ರದ್ದತಿಯ ವಿಚಾರದ ಕುರಿತಾಗಿ ಒಂದು ಕಾಕ್ರೋಚ್ ಪಕ್ಷ ಅಂತ ಕೂಡ ಹುಡ್ಕೊಳ್ತಿ ಇತ್ತೀಚೆಗೆ ಅದೇನೋ ಪ್ರತಿಭಟನೆ ಎಲ್ಲ ಮಾಡಿದ್ರು ಅವರು. ಮೇ 3ರಂದು ಸೋರಿಕೆಯಾಗಿದ್ದಂಥ ನೀಟ್ ಪ್ರಶ್ನೆ ಪತ್ರಿಕೆ 3 ಆರೋಪಿಗಳ ನ್ಯಾಯಾಂಗ ಬಂಧನ ಇದೀಗ ವಿಸ್ತರಣೆ ಆಗಿದೆ. ಇನ್ನು ರಾಯಚೂರಿಗೆ ಹೋಗೋಣ. ರಾಯಚೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರಂತೆ ಲೋಕಾಯುಕ್ತ. ರಾಯಚೂರಿನ ನೀರಾವರಿ ಇಇ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ನೀರಾವರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಸನಗೌಡ ಕಚೇರಿ, ಮನೆ, ಗೆಸ್ಟ್ ಹೌಸ್, ಫಾರ್ಮ್ ಹೌಸ್ ಸೇರಿ 7 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಅಲ್ಲಿನ ವಿಚಾರಣೆಯನ್ನು ಮಾಡಿಸಿದ್ದಾರೆ. ದಾಖಲೆ ಪತ್ರಗಳನ್ನು ಓದಿದ್ದಾರೆ. ರಾಯಚೂರು ಲೋಕ SP ಗೋಪಾಲ ನೇತೃತ್ವದಲ್ಲಿ ಈ ದಾಳಿಯನ್ನು ನಡೆಸಿದ್ದಾರಂತೆ. ಲೋಕಾಯುಕ್ತ DYSP ಇಂದ ತಪಾಸಣಾ ಕಾರ್ಯ ಕೂಡ ನಡೀತಾ ಇದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ರೈಡ್ ಮಾಡಿದೆ. ನಾಟ್ ರೈಡ್, ಇಟ್ಸ್ ರೈಡ್. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಒಟ್ಟು 7 ಆಸ್ತಿಗಳ ಮೇಲೆ, ಅವರ ಫಾರ್ಮ್ ಹೌಸ್ ಮೇಲೆ, ಅವರ ಹೌಸ್ ಮೇಲೆ, ಗೆಸ್ಟ್ ಹೌಸ್ ಮೇಲೆ, ಇವೆಲ್ಲ ಕಡೆಗಳಲ್ಲಿ ಕೂಡ ದಾಳಿಯನ್ನು ನಡೆಸಿ ಇಷ್ಟೆಲ್ಲ ದುಡ್ಡು ಈ ಮನುಷ್ಯನಿಗೆ ಹೆಂಗೆ ಬಂತು ಅಂತ ಹೇಳಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ತನಿಖೆ ನಡೆಸ್ತಾ ಇದೆ ಲೋಕಾಯುಕ್ತ. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ಅವರ ಮನೆ ಒಳಗಡೆ ಯಾವ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಆಸ್ತಿ ಪತ್ರಗಳನ್ನು, ಎಲ್ಲ ಪತ್ರಗಳನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಇಷ್ಟೊಂದು ಇನ್ಕಮ್ ನಿಮ್ಗೆ ಎಲ್ಲಿಂದ ಬಂತಪ್ಪ, ಹೇಗೆ ಇಷ್ಟೊಂದೆಲ್ಲ ದುಡಿದ್ರಿ, ಖಾಲಿ ಒಂದು ಇಂಜಿನಿಯರ್ ಆಗಿದ್ಕೊಂಡು ಇಷ್ಟೊಂದೆಲ್ಲ ದುಡ್ಡು ಮಾಡೋಕ್ಕೆ ಹೆಂಗೆ ಸಾಧ್ಯ, ಇದೆಲ್ಲದನ್ನು ಕೂಡ ಅವರು ವಿಚಾರಿಸ್ತಾ ಇದ್ದಾರೆ. ನೀರಾವರಿ ಇಇ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಬಸನಗೌಡ ಅಂತ ಹೇಳಿ ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಬಸನಗೌಡ ನೀರಾವರಿಯ ಇಇ ಆಗಿದ್ಕೊಂಡು ಸಿಕ್ಕಾಪಟ್ಟೆ ಆಸ್ತಿ ಮಾಡಿಬಿಟ್ಟಿದ್ದಾರೆ ಈ ಮನುಷ್ಯ. 7 ಕಡೆಗಳಲ್ಲಿ ಆ ಮನುಷ್ಯನಿಗೆ ಗೆಸ್ಟ್ ಹೌಸ್ ಇದೆ, ಫಾರ್ಮ್ ಹೌಸ್ ಇದೆ, ಮನೆ ಇದೆ, ಪೆಟ್ರೋಲ್ ಪಂಪ್ ಇದೆಯಾ? ಓಕೆ, ಪೆಟ್ರೋಲ್ ಪಂಪ್ ಇದೆ, ಬೇರೆ 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 ಆಸ್ತಿಗಳು. ಸಾಧಾರಣವರು ಸರ್ಕಾರಿ ಅಧಿಕಾರಿಯಾಗಿ ಇಷ್ಟೊಂದೆಲ್ಲ ದುಡ್ಡು ಮಾಡೋಕೆ ಹೇಗೆ ಸಾಧ್ಯ ಅಂತ ಹೇಳಿ ಲೋಕಾಯುಕ್ತಗೆ ಅನುಮಾನ ಬಂದುಬಿಟ್ಟಿದೆ. ಹಾಗಾಗಿ ಅವರು 7 ಕಡೆಗಳಲ್ಲಿ ರೈಡ್ ಮಾಡಿದ್ದಾರಂತೆ. 7 ಕಡೆಗಳಲ್ಲಿ ಕೂಡ ಆಸ್ತಿ ಪ್ರಮಾಣ ಪತ್ರ, ಇನ್ಕಮ್ ಟ್ಯಾಕ್ಸ್ ಅಥವಾ ಇನ್ಕಮ್ ಸೋರ್ಸ್ ಎಲ್ಲೆಲ್ಲಿಂದ ಬರ್ತಾ ಇದೆ, ಇಷ್ಟೊಂದು ಖರ್ಚು ಮಾಡೋಕೆ ಹೆಂಗೆ ಸಾಧ್ಯ, ಇದೆಲ್ಲದನ್ನ ಕೂಡ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.